ನಮಸ್ತೆ. ನೋಬಲ್ ತಾಟ್ಪಲ್ನವರಿಗೆ ಕೃತಜ್ಞತೆಗಳು. ನಮ್ಮ ಫ್ಯಾಮಿಲಿ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಕೃತಜ್ಞತೆಗಳು. ಏನಿಲ್ಲ, ನಮಗೆ ಒಳ್ಳೆಯದನ್ನು ಪಾರ್ಟ್ಗಳು ಕೊಟ್ಟಿದ್ದಾರೆ. ಟೆರೆಕ್ಸ್ ಗೋಲ್ಡ್ ಅಂತಂದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಲು, ಪಕ್ಕಾ ಮೆಜರ್ಮೆಂಟ್. ದಟ್ ಈಸ್ ಮೆಜರ್ಮೆಂಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್, ವೆರಿ ಫ್ಲೆಕ್ಸಿಬಲ್ ಇನ್ ಅದರ್ ಕಂಪನೀಸ್. ಒಂದೊಂದು ಟೈಪ್ ಹೇಳ್ತಾರೆ. ಹಾಗಾಗಿ ಮೋಸ ಹೋಗದಂಗೆ ನೋಬಲ್ ತಾಟ್ಪಲ್ಲೆ ಹಾಕ್ಸ್ಕೊಳ್ಳೋದು ಒಳ್ಳೆಯದು. ಮೇಲಾಗಿ 40-50 ವರ್ಷದ್ದು ಹಳೆ ಕಂಪ್ನಿ ಅದು. ಹಾಗಾಗಿ ನೀವು ಅಲ್ಲೇ ಮಾಡಿಸ್ಕೊಂಡು ಸುತ್ತಮುತ್ತ ಎಲ್ಲರೂ ಅಲ್ಲೇ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅನ್ನೋ ನನ್ನ ಅಭಿಪ್ರಾಯ. ನಿಮ್ಮಲ್ಲಿ ಅಷ್ಟಕ್ಕಂತ ದುಡ್ಡಿಲ್ಲ ಅಂದರೆ ನಿಮ್ಗೆ ಎಷ್ಟು ದುಡ್ಡು ಇದೆಯೋ ಆ ಕ್ವಾಲಿಟಿ ಕೊಡ್ತಾರೋ. ಏನಿಲ್ಲ, ನಮ್ಮ ಅಭಿಪ್ರಾಯ ನೀವು ಕೇಳ್ತಿದ್ದೀವಿ. ದಟ್ ಇನ್ ಯುವರ್ ಚಾಯ್ಸ್ ಅಷ್ಟೇ. ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿ ಹಾಕೊಳ್ಳಿ. ನಿಮ್ಮ ಅಕ್ಕಪಕ್ಕ ಅಲ್ಲಿ ರೈತರುಗಳಿಗೆ ಏನು ಹೇಳ್ತಾರೆ? ಅನ್ಗೋಡು ಹಾಲು ಹೊರತೆ ಅಕ್ಕಪಕ್ಕ ಸುತ್ತಲೂ ಸರ್, ಎಲ್ಲರೂ ನೋಬಲ್ ತಾಟ್ಪಲ್ಲೆ ಈಗೆಲ್ಲ ಉಟ್ಕೊಳ್ಳೋದು. ಅಣಬೆ ಉಟ್ಕೊಂಡಾಗ ಮುಂಚೆ ಯಾರು ಅದೇ PB ನೋಬಲ್ನವರು ಇದ್ದದ್ದು, ಯಾರೂ ಇರಲಿಲ್ಲ. ಹಂಗೆ ಎಲ್ಲೊಂದು ಕಿರಾಣಿ ಹೆಂಗೆ ಹಾಕ್ತಾರೆ ಪಕ್ಕದಾಗ ಇನ್ನೊಂದು ಕಿರಾಣಿ ಹಾಕ್ತಾರೆ. ಅದು ಮನುಷ್ಯನ ಸಹಜ, ಅದನ್ನ ಬಿಟ್ಟಾಕ್ರಿ. ಹಳೆ ಜನ ತಗೋಗ್ರಿ, ಒಂದು ಒಳ್ಳೆ ವಿಶ್ವಾಸ ಮಾಡ್ಕೊತಾರೆ. ದುಡ್ಡು ಎಲ್ಲಿ ಕಡಿಮೆ ಅಂತ ಇರ್ತದೋ ಅಲ್ಲಿ ಮೋಸ ಇರುತ್ತೆ. ನಿಮಗೆ ಕ್ವಾಲಿಟಿಲಿ ಯಾವ ಥರ ಕ್ವಾಲಿಟಿ ಫೈನ್, ಕ್ವಾಲಿಟಿ ಫೈನ್. ಅವ್ರ ವರ್ಕರ್ಸು ಒಳ್ಳೆಯರಿದ್ದಾರೆ, ನಮಗೆ ನೀಟಾಗಿ ಮಾಡಿಕೊಡ್ತಾರೆ. ನೀವೇನು ಹೇಳೋದೇ ಬೇಡ ಅವ್ರಿಗೆ ಅದನ್ನೇ ಮಾಡ್ಕೊಂಬಂದಿದಾರಲ್ಲ, ಅವ್ರ ವೃತ್ತಿನೇ ಅದು. ನಾವೇನು ಹೇಳೋದೇ ಬೇಡ. ಎಲ್ಲಿ 1 ಇಂಚಿನೂ ಜಾಸ್ತಿ ವೇಸ್ಟ್ ಮಾಡ್ದಂಗೆ ಮಾಡಿಕೊಡ್ತಾರೆ ಅವರು. ಅದ್ರ ಬಗ್ಗೆ ನೋಡೋದು. ವರ್ಕಿಂಗ್ ರೆಸ್ಪಾನ್ಸ್ ಬಗ್ಗೆ ಏನು ಹೇಳ್ತಾರೆ? ವರ್ಕ್ ಫೈನ್, ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ನಾವೇನು ಮಾತಾಡಂಗೆ ಇಲ್ಲ. ನಾನು ಬೆಳಗ್ಗೆ ಬಂದ ಸುಮ್ಮನೆ ನಿಂತ್ಕೊಂಡಿದ್ದೀನಿ ಅಷ್ಟೇ, ನಾನು ಏನೂ ಮಾಡಿಲ್ಲ. ಅಲ್ಲ, ಅವರೇ ಮಾಡ್ಕೊಂಡಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ಕೊಂಡಾರೆ. ಅವ್ರಿಗೇನು ಪೇಮೆಂಟ್ ಇದೆಯೋ ಅದನ್ನು ಅವ್ರೇನು ಬಿಡಪ್ಪ ಒಂದು ಡಬ್ಬಲ್ ಅನ್ನಂಗೆ ಏನಿಲ್ಲ. ಅವ್ರದ್ದು ಏನಿದೆಯೋ ಅದನ್ನ ತಗೊಳ್ತಾರೆ, ಹೋಗ್ತಾರೆ ಅಷ್ಟೇ. ಅಷ್ಟು ಬಿಟ್ರೆ ಏನಿಲ್ಲ. ನಿಮಗೆ ಮೆಜರ್ಮೆಂಟಲ್ಲಿ ನಾವು ಕೊಡ್ತಕ್ಕಂಥ ಕ್ವಾಂಟಿಟಿ ಮೆಜರ್ಮೆಂಟ್ ಏನಾರ ಕನ್ಫ್ಯೂಷನ್ ಇದ್ದೀರಾ ಹೇಳಿ? ಮೆಜರ್ಮೆಂಟ್ ನಾನು ಮೆಜರ್ಮೆಂಟ್ ಮಾಡಿದ್ದೀನಿ. ಇವ್ರು ಒಬ್ಬರೇ ನನಗೆ ನಂದು ಅವ್ರದ್ದು ಮೆಜರ್ಮೆಂಟ್ ಟ್ಯಾಲಿ ಆಗಿರೋದು. ಬೇರೆ 3-4 ಜನ ಬಂದಿದ್ದಾರೆ, ಅದು ಡಿಫ್ರೆನ್ಸ್ ಮೆಜರ್ಮೆಂಟ್. ಅದನ್ನು ನಾನು ಈ ಓಪನ್ನಾಗಿ ನಾನು ಹೇಳೋಕ್ಕೆ ತಯಾರಿಲ್ಲ. ಯಾಕಂದರೆ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿ ಮೇಲೆ ಬ್ಲೇಮ್ ಮಾಡಬಾರ್ದು. ಅದು ಅವ್ರು ಬಿಟ್ಟದ್ದು. ನಮಗೆ ಇಷ್ಟ ಆಯ್ತಪ್ಪ, ನಾವು ನಮ್ಮ ಹುಡುಗಿ ನಾವು ಒಂದು ನೋಡ್ಕೊಂಡ್ವಿ, ನನಗೆ ಇಷ್ಟ ಆಯ್ತು, ನಾವು ಮದುವೆ ಮಾಡ್ಕೊಂತೀವಿ. ಕರೆಕ್ಟೇ. ಹಾಗೆ ಅವ್ರಿಗೆ ಇಷ್ಟೆಲ್ಲ ಬಿಟ್ಟು ಹಾಕ್ಲಿ. ಅವ್ರಿಗೆ ಎಲ್ಲಿ ಇಷ್ಟಕತ್ತ ಅಲ್ಲಿ ಮಾಡ್ಕೊಳ್ಳಿ. ಅಲ್ಲಿ ನೋವು ನಾತುಗಳು ಅನುಭವಿಸ್ತಾ ಗೊತ್ತಾಗತ್ತದು. ನಾವು ಹೇಳ್ದೆ ಗೊತ್ತಾಗೋದಿಲ್ಲ ಅದು. ನಮಗೆ ಇದು ಬೇಕಾಗಿತ್ತು. ನೋಬಲ್ ಸೀನಿಯರ್ಸ್ ಇದ್ದಾರೆ, ಒಳ್ಳೊಳ್ಳೆ ಇದ್ದಾರೆ, ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಮೆಟೀರಿಯಲ್ ಕೊಡ್ತಾರೆ, ಚೀಪಾಗೂ ಕೊಡ್ತಾರೆ. ಒಳ್ಳೆ ಚೀಪ್ ಅಂದರೆ ಅವ್ರಿಗೆ ಬೇಕಲ್ಲ. ಅಷ್ಟಕ್ಕಂತ ಕೋಟಿಗಟ್ಟಲೆ ಬಂಡವಾಳ ಹಾಕಿ 100 ಜನ ಕೆಲಸಗಾರರು ಅದು ಇಟ್ಕೊಂಡು ಸುಮ್ಮನೆ ಎಲ್ಲ ಮಾಡೋದು. ಹೀಗಾಗಿ ಚೆನ್ನಾಗಿದೆ ಸರ್, ರೆಪ್ಯುಟೇಷನ್ ಚೆನ್ನಾಗಿದೆ. ಎಲ್ಲರೂ ನೋಬಲ್ ತಾಟ್ಪಲ್ಲೆಗೆ ಹಾಕ್ಸೋದೇ ಒಳ್ಳೆಯದು ಅನ್ನೋ ಅಭಿಪ್ರಾಯ.